ಸರ್ ಫೋನ್ ಮಾಡಿದರು ಒಂದು ಸತಿ ನನಗೆ, ಯಾವಾಗ 24ನೇ ತಾರೀಕು, ಅವಾಗ ಭಾನುವಾರ. ಆಗ ಮಾಡಿದಾಗ ನನಗೆ ಇದು ನಿಮಗೆ ಆದರ್ಶ ದಂಪತಿಗಳು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಬರ್ತೀರಾ ಯಶೋದವ್ರೆ ಅಂತ ಕೇಳಿದ್ರು. ಆಗ ನಮಗೆ ಅವತ್ತೇ ವೆಡ್ಡಿಂಗ್ ಆ್ಯನಿವರ್ಸರಿ 24ನೇ ತಾರೀಕು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿಕೊಂಡು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ ಸಮಯದಲ್ಲಿ ಸರ್ ಹೇಳುವಾಗ ನನಗೆ ಒಂಥರ ಖುಷಿ ಆಯಿತು. ಏನಪ್ಪ ನನಗೆ ಆವಾಗಲೇ ಇವಾಗ 24 ವರ್ಷ ಆಯಿತು ನಾವು ಮದುವೆಯಾಗಿ. ಆಗ ನಮಗೊಂಥರ ಈ ಆದರ್ಶ ದಂಪತಿಗಳಿಗೆ ಕರಿತಾ ಇದ್ರೆ ಕಣ್ರಿ, ನಾವು ಎಂಥ ಆದರ್ಶ ದಂಪತಿಗಳು ಅಂತ ಹೇಳ್ಬಿಟ್ಟು ನಾವೇ ನಮ್ಮ ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಖುಷಿ ಪಟ್ವಿ ಆ ಟೈಮಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಆದ್ರೂ ಆಗಿದೆಯಲ್ಲ ಏನೋ ಒಂದು ಸರ್ ಒಂದು ವಿಭಿನ್ನ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ಸರ್ಗೆ ಈ ಥರ ಕಾರ್ಯಕ್ರಮಗಳು ಇವರೊಬ್ಬರಿಗೇ ಒಳ್ಳೆಯದು ಅನಿಸುತ್ತೆ ನೋಡಿ. ನನ್ನವ ಸಾಂಸ್ಕೃತಿಕ ಕಲಾ ತಂಡ ಅಂದರೆ ಅದು ಡಿಫ್ರೆಂಟ್, ವಿಭಿನ್ನ, ಎಲ್ಲೂ ಇಲ್ಲ ಆ ಥರದ್ದು. ನನ್ನವ, ನನ್ನಪ್ಪ, ನನ್ನ ತಾಯಿ ಅಂತ ಯಾರಿದ್ದಾರೆ, ಎಲ್ಲೂ ಇಲ್ಲ. ಆ ಥರ ಡಿಫ್ರೆಂಟಾಗಿ ಒಳ್ಳೆಯದೇ ಸರ್ಗೇನೆ. ಆಮೇಲೆ ಈ ಥರ ವಿಚ್ಛೇದನ ಇದನ್ನು ಯಾರಪ್ಪ ಮಾಡ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ? ಎಲ್ಲ ವಿವಾಹ ಮಹೋತ್ಸವ, ವಿವಾಹ ಮಾಡ್ಕೊಳ್ಳೋದು, ಇದನ್ನೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಈ ಥರ ವಿಭಿನ್ನವಾಗಿ, ವಿಚಿತ್ರವಾಗಿ, ವಿಶೇಷವಾಗಿ ಮಾಡೋದೇ ಯಾಚನಹಳ್ಳಿ ಮಹಾದೇವ್ ಸರ್. ಥ್ಯಾಂಕ್ ಯು ಸರ್. ನಮ್ಮನ್ನು ಇಲ್ಲಿ ತನಕ ನಾವು ಯಾರು ಅಂತಲೇ ಗೊತ್ತೇ ಇಲ್ಲ, ನಾವೇನು ಮಾಡಿ ದಬಾಕ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆದರ್ಶ ಸರ್ ಅಂತ ಆದರ್ಶ ದಂಪತಿಗಳು ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆಸಿದ್ದೀರಾ. ಆದ್ರೂ ನಿಮಗೊಂದು ಥ್ಯಾಂಕ್ ಯು ಸರ್. ಆದರೆ ಆದರ್ಶ ದಂಪತಿಗಳೆಲ್ಲ ಆದರ್ಶ ದಂಪತಿಗಳೇ, ಯಾರೂ ಇದಿಲ್ಲ, ಯಾರೂ ಇದಾಗೋದಿಲ್ಲ, ಎಲ್ಲರೂ ಆದರ್ಶ ದಂಪತಿಗಳೇ. ಬಟ್ ನಾವು ಇಲ್ಲಿರೋರು ಮಾತ್ರ ಆದರ್ಶವಾಗಿರೋರು ನಾವಿಲ್ಲ ಅಂತಲ್ಲ. ಎಲ್ಲರೂ ಪ್ರತಿಯೊಬ್ಬರೂ ಮದುವೆ ಆದ ತಕ್ಷಣ, ಹೆಣ್ಮಗು ಮದುವೆ ಆದ ತಕ್ಷಣವೇ ಅವಳು ಆದರ್ಶವಾಗಿ ಗಂಡನಿಗೆ ಹೊಂದ್ಕೊಳ್ಳೋ ರೀತಿ ಅವಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಮೊದಲಿಂದನೇ ಫಸ್ಟಿಂದನೇ ಎಲ್ಲಿ ನಾವು ಹುಟ್ಟಿನ ತಮ್ಮಿಂದನೇ ಹೆಣ್ಮಗುಗೆ ಸೌರಿಸ್ಕೊಳ್ಳೋ ಬುದ್ಧಿನೇ ನಮ್ಮ ತಾಯಿನೇ ಕಲಿಸಿರ್ತಾರೆ. ನಿಜನಾ? ಎಲ್ಲ ಅದರಲ್ಲಿ ನಮ್ಮ ತಂದೆ ತಾಯಿಗೆ ನಾವು ಸೌರಿಸ್ಕೊಂಡು ಹೋಗುವಾಗ, ಅಣ್ಣ ತಮ್ಮಂದ್ರಿಗೆ ಸೌರಿಸ್ಕೊಂಡು ಹೋಗುವಾಗ, ನನ್ನ ತಂಗಿ ತಮ್ಮ ಬಂಧು ಬಳಗ ಎಲ್ಲದಲ್ಲೂ ನಾವು ಸೌರಿಸ್ಕೊಂಡು ಹೋಗುವಾಗ ಅಟ್ಲೀಸ್ಟ್ ನನ್ನ ಗಂಡಂಗೆ ಸೌರಿಸ್ಕೊಳ್ಳಲ್ಲ. ನಿಜ, ಇದು ಸತ್ಯ ಸರ್. ಸರ್ ಅವರು ಅದು ಬಿದ್ದಿರೋದು ಸರ್, ಅದು ಅವರು ಬಿದ್ದಿರೋದು. ಹಂಗಾಗಿ ಇಲ್ಲಿ ತನಕನೂ ನನಗೆ 24 ವರ್ಷದಿಂದನೂ ನಾನು ನಮ್ಮನೆಯವ್ರಿಗೇನೆ ನಾನು ಎಷ್ಟು ಸೌರಿಸ್ಕೊಂಡಿದ್ದೀನೋ ಹೊರತು ಅವ್ರು ನನಗೆ ಸೌರಿಸ್ಕೊಂಡಿಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ ಇಲ್ಲಿ ತನಕ, ನಾವು ಹೆಣ್ಮಗು ಅಂತಂದ್ರೆ ಹೆಣ್ಮಗುಗೆ ಸೌರಿಸ್ಕೊಳ್ಬೇಕು. ನಾನು ಗಂಡಸು, ನಾನು ಬಿಟ್ಟರೆ ನಿಮ್ಗಿನ್ನಿಲ್ಲ ಅನ್ನೋ ದೌಲತ್ತು ಅವ್ರಿಗಿದ್ದೇ ಇರ್ತದೆ. ಹೌದಾ? ನಿಮ್ಗಿದ್ದ ಆಯ್ತು ಬಿಡ್ರಿ, ನೀವೇ ದೊಡ್ಡವ್ರ, ಚಿಕ್ಕವಳು, ಆಯ್ತು ಬಿಡು ಅಂದ್ಬಿಟ್ಟು ನಾನೇ ಸೈಡ್ಗೆ ಹೋಗ್ಬಿಡ್ತಿದ್ದೀನಿ. ಇಲ್ಲಿ ತನಕನೂ ನಮ್ಮ ಮನೆಯವರೇ ಇದ್ದಾರೆ ಇಲ್ಲಿ ಕೇಳಿ, ನಾನೇ ಅವ್ರು ಏನೇ ಮಾತಾಡಿದ್ರು ಹೌದೇನ್ರಿ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಹೋಗಿ ನುಗ್ಕೊಂಡ್ರ ಅವ್ರು ಹೊರಗಡೆ ಏನಾದರೂ ಬೈಕೊಳ್ಳಿ, ಅವರು ಏನಾದ್ರು ಅಂದ್ಕೊಳ್ಳಿ, ಏನಾದ್ರು ಮಾಡಿ, ಗೊತ್ತಲ್ಲ ನೈಟೆಲ್ಲ ಒಂದು ಡ್ರಿಂಕ್ಸ್. ನಮ್ದೆಲ್ಲ ಇವತ್ತು ಬೆಳಗಿಂದ ಸಂಜೆ ತನಕ ನಾವು ನಮ್ಮ ಡ್ಯೂಟಿ ನಮ್ಮ ಸರ್ಗೆ ಗೊತ್ತು, ನಮ್ಮ ಕೋಮಲ ಮೇಡಮ್ಗೂ ಗೊತ್ತು. ನಮ್ಮ ಡ್ಯೂಟಿ ಬೆಳಿಗ್ಗೆ ಬಂದ್ರಿ ಸಂಜೆ ತನಕ ಬಿಸಿಲಲ್ಲಿ ಓಡಾಡಿ ಸಂಘಗಳ ಜೊತೆಲೆಲ್ಲ ಮಾತಾಡಿ, ಸಂಘದವ್ರದ್ದು ಅವರು ಹೇಳ್ತಾರೆ ಅಕ್ಕ ಹಿಂಗೆ ಕಕ್ಕ ಎಲ್ಲರದ್ದು ಕೇಳಿರ್ತದೆ. ನಮ್ಮ ಮನೇಲಿ ತೂತಿರ್ತದೆ. ಅಲ್ಲಿ ಅಯ್ಯೋ ನಾನು ಏನಪ್ಪ ಹೇಳಿ ಅಂದ್ಬಿಟ್ಟು ಆದ್ರೂ 2 ವಿಷಯಗಳು ಹೇಳಿರ್ತೀನಿ. ನನ್ನಲ್ಲಿ ಇರ್ತದಲ್ಲ ಆ ವಿಷಯಗಳ ಸೌರಿಸ್ಕೊಳ್ಳೋ ಬುದ್ಧಿ ಎಲ್ಲನೂ ಹೇಳಿರ್ತೀನಿ ಅವ್ರಿಗೆ. ಆದ್ರೂ ನಮ್ಮ ಸಂಘಗಳಿಗೂ ಸಹ ಹೆಣ್ಮಕ್ಳೇ ಇರೋದ್ರಿಂದ ಅವ್ರಿಗೂ ಎಲ್ಲರೂ ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ವಿಷಯಗಳು ಹೇಳಿರ್ತೀನಿ. ಹೇಳಿ ಅವ್ರಿಗೆ ಮನವೊಲಿಸಿನೂ ಬಂದಿರ್ತೀನಿ. ನಮ್ಮ ಮನೇಲಿ ಆ ಥರ ಬಂದುವಾಗ ನಾನೇನೇ ಇದು ಮಾಡ್ಕೊತೀನಿ. ಏನಪ್ಪ ಅಂತಂದರೆ ಪರಸ್ಪರ ನಂಬಿಕೆ. ನಮ್ಮ ಮನೆಯವರು ಇವಾಗಲೂ ಸಹ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಮನೆಯವರೇ ಕಾರಣ. ಏಕೆಂದರೆ ಇಷ್ಟು ಸುಲಭವಾಗಿ ಯಾರನ್ನೂ ಹೆಣ್ತಿರ್ನ ನಮ್ಮ ಮನೇಲಿ ಹೊರಗಡೆ ಬಿಡಲ್ಲ. ನಮ್ಮೂರಲ್ಲಿ ನಮ್ಮ ನಾಗಲ್ಗೆರೆ ತುಂಬ ಚಿಕ್ಕಳ್ಳಿ, ಸಂಸ್ಕೃತವಳಿ. ವಿಚ್ಛೇದನ ಅಂತಂದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಸರ್. ಇಲ್ಲಿ ತನಕ ವಿಚ್ಛೇದನ ಅಂದರೆ ಗೊತ್ತೇ ಇಲ್ಲ. ಆಮೇಲೆ ಇದು ಡೈವರ್ಸ್ ಅಂತಂದರೆ ನಮ್ಮ ಮನೇಲಿ ನಮ್ಮೂರಾಗಿ ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಆ ಪದನೇ ಅಲ್ಲಿ ಬಳಸಲ್ಲ. ಇಲ್ಲಿ ಸಿಟಿ ಕಡೆ ಬಳಸ್ಬೋದೇನೋ, ಇಲ್ಲಿ ಇರ್ಬೋದೇನೋ, ಬಟ್ ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಡೈವರ್ಸ್ ಅನ್ನೋ ಪದನೇ ಇಲ್ಲ. ಯಾರೂ ಅದನ್ನು ಬಳಸೋದಿಲ್ಲ, ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಬಟ್ ನನಗೆ ಅದೊಂದು ಖುಷಿ. ಹಂಗಾಗಿ ಅಲ್ಲಿ ಆಮೇಲೆ ನಾವು ಜಗಳ ಆಡೋದು ನಮ್ಮ ಮಕ್ಕಳಿಗೆ ವಿಷಯ ಒಂಚೂರು ಗೊತ್ತಾಗಲ್ಲ. ನಾವು ಜಗಳ ಮಾಡ್ತೀವಿ, ಯಾರು ಜಗಳ ಮಾಡಲ್ಲ? ಗಂಡ ಹೆಂಡ್ತಿರು ಯಾರು ಜಗಳ ಮಾಡೋಕ್ಕೆ ಗಂಡ ಹೆಂಡ್ತಿರು ಬರೋದು ಅಲ್ವೇನ್ರಿ? ಜಗಳನೂ ಆಡ್ತೀವಿ, ಕಲನೂ ಆಡ್ತೀವಿ. ನೈಟ್ ಎಲ್ಲ ನಮ್ಮಲ್ಲಿ ಜಗಳ ಮಾಡೋರೇ. ಜಗಳ ಮಾಡಿ ಬೀದಿಲ್ಲ ನಮ್ಮ ಮನೆಯಲ್ಲೆಲ್ಲ ಬಂದು ನೋಡ್ತಾ ಕೂತಿರ್ತಾರೆ, ಜಗಳ ಮಾಡ್ತಾರೆ.
ಅವ್ರಿಗೂ ಬೇಜಾರಾಯ್ತಿದ್ರು ನಿಮ್ಗೂ ಅವ್ರಿಗೂ ಸಾಕು ಅನ್ಸ್ಬಿಡಿ. ನೋಡ್ತಾರೆ ಜಗಳ ಎಲ್ಲ ಆಡ್ತಾರೆ. ಬೆಳ್ಕರ ಹೊತ್ಕ ನಾನು ಎದ್ದು ನನ್ನ ಪಡಗ್ ನಾನು ಡ್ರೆಸ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ನನ್ನ ಪಡಗ್ ನಾನು ಹೋಗಿರ್ತೀನಿ. ನಮ್ಮನೆಯವರು ಎದ್ದು ನಮ್ಮನೆಯವ್ರು ಇಟ್ಕೆ ಕುಯ್ಯಕ್ಕೆ ಹೋಗ್ತಾರೆ. ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅಕ್ಕಪಕ್ಕದ ಬೀದಿರೆಲ್ಲ ನೈಟ್ ಎಲ್ಲ ಪಟ್ಟಿ ಕಚ್ಚಾಡ್ದಾರಲ್ಲಪ್ಪ, ಬೆಳ್ಕರೋಕೆ ಎದ್ದು ಹೋಯ್ತಾರಲ್ಲ ಅಂತ ಅವ್ರಿಗೊಂಥರ ಆದ್ರೂ ನಮ್ದೊಂದು ಆದರ್ಶವಾದ ಫ್ಯಾಮಿಲಿನೇ ಚೆನ್ನಾಗಿದೆ. ಸಂಸಾರನೂ ಚೆನ್ನಾಗಿದೆ. ನಮ್ಗೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಮಗನು ಡಿಪ್ಲೊಮಾ ಓದ್ತಾ ಇದ್ದಾನೆ, ಮಗಳು ಇದು ನರ್ಸಿಂಗ್ ಕೋರ್ಸ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆ ಫ್ಯಾಮಿಲಿ ಚೆನ್ನಾಗಿದೆ. ಮದುವೆ ಆದ್ರೇ ಚಂದ. ಮದುವೆ ಆದ್ರೇ ಚಂದ, ಮದುವೆ ಆಗದೆ ಇದ್ರೆ ಚೆನ್ನಾಗಿರಲ್ಲ. ಆದ್ರೂ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ನನ್ನ ಜೊತೆ ನನ್ನನ್ನು ಎಷ್ಟು ಮಾತಾಡಿಸಿ ಎಲ್ಲರ ಜೊತೆನೂ ಬೆರೆಸಿ ಒಟ್ಲಿಗೆ ಒಬ್ಬೊಬ್ರದೊಂದು ಡಿಫ್ರೆಂಟ್, ಒಬ್ಬೊಬ್ರದ್ದು ಫ್ಯಾಮಿಲಿ ಒಂದು ಡಿಫ್ರೆಂಟ್ ಎಲ್ಲನೂ ನಾನು ನೋಡ್ಕೊಂಡು ಹೋಗಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಎರಡು ಮಾತಾಡಿ ಎಲ್ಲರೂ ಏನ ಮಾತಾಡಿ